Hi dear students, welcome back to advanced physics class. So in today's class, we will discuss the chapter electromagnetic induction. ಅದರಲ್ಲಿ first multiple choice questions ನ discuss ಮಾಡೋಣ ಈ ವಿಡಿಯೋದಲ್ಲಿ. So without wasting the time, let us take the first question. The SI unit of magnetic flux ಅಂತ. So magnetic flux ಇನ SI unit ನಿಮಗೆ ಗೊತ್ತಿಲ್ಲ, it's a Weber. So Weber is the SI unit of magnetic flux. Weber per meter square ಅಂತ ಬರೆದು ಬಿಟ್ರೆ Weber per meter square is the unit of magnetic field. So magnetic flux density ಅಂತಾನು ಕರೀತಾರೆ. ಸಿಂಬಲ್ B. ಇದರ ಯೂನಿಟ್ Weber per meter square. ಫ್ಲಕ್ಸ್ ನ ಯೂನಿಟ್ Weber ಇರುತ್ತೆ. ಓಕೆ. ನೆಕ್ಸ್ಟ್ ದ ಸೆಕೆಂಡ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ ಟೈಪ್ ಕ್ವಶನ್. ಅದರಲ್ಲಿ ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ ಅಂದರೆ, ಲೆನ್ಸ್ ಲಾ ಗಿವ್ಸ್ ದ ಡೈರೆಕ್ಷನ್ ಆಫ್ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF. ಸೊ ನಾನೇನು ಹೇಳಿದ್ದೆ, ಫಸ್ಟ್ ಏನು ಮಾಡಿ ಯಾವುದು ಕರೆಕ್ಟ್ ಇದೆಯೋ ಫಾಲ್ಸ್ ಇದೆಯೋ ಅದಕ್ಕೆ ಗುರುತು ಮಾಡ್ಕೊಂಡ್ಬಿಡಿ. ಸೊ ಇದು ಟ್ರೂ ಇದೆ. ಓಕೆ. ಆಮೇಲೆ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡುವ. ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ ಅಂದರೆ, ಲೆನ್ಸ್ ಲಾ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಹಾಗಾದರೆ ಇದು ಟ್ರೂನೇ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ಆಪ್ಷನ್ ಬೋತ್ ಆರ್ ಟ್ರೂ, ಎಸ್. ಆಮೇಲೆ ಬಿ ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಬೋತ್ ಆರ್ ಫಾಲ್ಸ್. ಸಿ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅಂತೆ. ಇಲ್ಲಿ ಆಪ್ಷನ್ ಯಾವುದು ಈಸಿಯಾಗಿ ಹಾಕ್ಬೋದು, ಬೋತ್ ಆರ್ ಟ್ರೂ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್, ಇನ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂಡ್ಯೂಸ್ಡ್ EMF ಇನ್ ಎ ಕಾಯಿಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಅಂತ ಕೇಳಿದರೆ, ಇಂಡ್ಯೂಸ್ಡ್ EMF ಎ ಕಾಯಿಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ. ಸೊ ನೋಡೋಣ, ಫಾರ್ಮುಲಾ ಬರೆಯೋಣ. ಇಂಡ್ಯೂಸ್ಡ್ EMF ಈಸ್ ಈಕ್ವಲ್ ಟು ಮೈನಸ್ d∅dt. ಇದನ್ನು ಸ್ವಲ್ಪ ರೀರೈಟ್ ಮಾಡಬೇಕು. d/dt ಆಫ್ ಫ್ಲಕ್ಸ್ ಫಾರ್ಮುಲಾ ಏನು, NAB cos θ. ಅದನ್ನು ಇಲ್ಲಿ ಹಾಕಿ, ಈ ಜಾಗದಲ್ಲಿ ಫ್ಲಕ್ಸ್ ಜಾಗದಲ್ಲಿ NAB cos θ. ಸೊ ಇಂಡ್ಯೂಸ್ಡ್ EMF ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ನೋಡ್ರಿ. ಯಾವುದ್ಯಾವುದು, ಒಂದು N ನಂಬರ್ ಆಫ್ ಟರ್ನ್ಸ್, A ಏರಿಯಾ ಆಫ್ ದ ಕಾಯಿಲ್, B ಮ್ಯಾಗ್ನೆಟಿಕ್ ಫೀಲ್ಡ್, ಥೀಟಾ ಆ್ಯಂಗಲ್ ಬಿಟ್ವೀನ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಸೊ ಇಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಡಿಪೆಂಡ್ ಆಗದೇ ಇರೋದು ಯಾವುದು ನೋಡ್ರಿ, ಇಲ್ಲಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಟೈಮ್ ಆಫ್ ರೇಟ್ ಆಫ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್ ಎಲ್ಲ ಇದೆ. ಸೊ ಡಿಪೆಂಡ್ ಆಗದೇ ಇರೋ ಫ್ಯಾಕ್ಟರು ಇದೆ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್. ಇಲ್ಲೆಲ್ಲೂ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಬರೋದೇ ಇಲ್ಲ. ಹಾಗಾಗಿ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಆ್ಯನ್ EMF ಇಂಡ್ಯೂಸ್ಡ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಮೂವಿಂಗ್ ಕಂಡಕ್ಟರ್ ಕಾಯಿಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ಅಂತೆ. ಅಂದರೆ ಒಂದು ಕಾಯಿಲಲ್ಲಿ EMF ಇಂಡ್ಯೂಸ್ ಆಗುತ್ತಂತೆ ವೆನ್ ಇಟ್ ಈಸ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ಫ್ಯಾರಡೇಸ್. ಇದನ್ನು ಹೇಳಿದ್ಯಾರು, ಫ್ಯಾರಡೇ ತಾನೆ. ಹಾಗಾಗಿ ದಿಸ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಫ್ಯಾರಡೇಸ್ ಲಾ. ನೆಕ್ಸ್ಟ್, ಸೊ ಆಪ್ಷನ್ ಡಿ ಕರೆಕ್ಟ್. ಅದು ಭಾಳ ಸಿಂಪಲ್ ಇದೆ. ನೆಕ್ಸ್ಟು, ಸೊ ಸೆಲ್ಫ್ ಇಂಡಕ್ಟೆನ್ಸ್ ಅಥವಾ ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ ಯಾವುದಾದ್ರೂ ಒಂದು ಡೈಮೆನ್ಷನ್ ಬರೀಬೇಕು. ಎರಡಕ್ಕೂ ಸೇಮ್ ಬರುತ್ತೆ, ಸೆಲ್ಫ್ ಇಂಡಕ್ಟೆನ್ಸ್ ಮತ್ತು ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ. ಇದಕ್ಕೆ ಬೆಟರ್ ಫಾರ್ಮುಲಾ ನಾವೇನು ಮಾಡಬೇಕು, ಇದನ್ನು ಯೂಸ್ ಮಾಡೋಣ. ಎನರ್ಜಿ ಸ್ಟೋರ್ಡ್ ಇನ್ ಎನ್ ಇಂಡಕ್ಟರ್. ಸೊ ಈಸಿಯಾಗಿ ಬಂದುಬಿಡುತ್ತೆ ನಮಗೆ. ಎನರ್ಜಿ ಸ್ಟೋರ್ಡ್ ಇನ್ ಎನ್ ಇಂಡಕ್ಟರ್ U ಈಸ್ ಈಕ್ವಲ್ ಟು ½LI² ನೋಡಿರಿ. ಸೊ ಇಲ್ಲಿಗೆ ಹಾಫ್ಗೆ ಡೈಮೆನ್ಷನ್ ಇರಲ್ಲ. ಸೊ ಉಳಿದಿದ್ದೇನು, ಎಲ್ಗೆ ಡೈಮೆನ್ಷನ್ ಬರೀಬೇಕು. ಇದೇನಾಗುತ್ತೆ, ಎನರ್ಜಿ ಡಿವೈಡೆಡ್ ಬೈ ಕರೆಂಟ್ ಸ್ಕ್ವೇರ್ ಆಗುತ್ತೆ. ಸೊ ಡೈಮೆನ್ಷನ್ ಆಫ್ L ಈಸ್ ಈಕ್ವಲ್ ಟು ಎನರ್ಜಿಯ ಡೈಮೆನ್ಷನ್ ನಮಗೆ ಗೊತ್ತಿರಬೇಕು, mL²T - 2 ಡಿವೈಡೆಡ್ ಬೈ I ಕರೆಂಟ್ ಬೇಸಿಕ್ ಕ್ವಾಂಟಿಟಿ, ಅದಕ್ಕೆ ಡೈಮೆನ್ಷನ್ ಆಂಪಿಯರ್². ಸೊ ಇದನ್ನು ನ್ಯೂಮರೇಟ್ರಿಗೆ ತೊಗೊಂಡೋದ್ರೆ mL²T - 2 A⁻² ಇಸ್ ದ ಆನ್ಸರ್. ಯಾವುದಿದೆ, ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ. ನೌ ಕ್ವಶನ್ ನಂಬರ್ 6.
ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಅಂತ ಕೇಳಿದ್ರೆ, ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಕೇಳಿದ್ರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಂಡಕ್ಟೆನ್ಸ್ದು ಫಾರ್ಮುಲಾ ಬರ್ಕೊಳ್ಬೇಕು. ಏನು ಇಂಡಕ್ಟೆನ್ಸ್ ಫಾರ್ಮುಲಾ? ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ಮುಲಾ ಬರ್ಕೊಳ್ಳೋಣ. ಸೆಲ್ಫ್ ಇಂಡಕ್ಟೆನ್ಸ್ ಅಥವಾ ಮ್ಯೂಚುವಲ್ ಇಂಡಕ್ಟೆನ್ಸ್ ಎಲ್ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಮ್ಯೂ ಆರ್ ಇಂಟು ಎನ್ ಸ್ಕ್ವೇರ್ ಎ ಇಂಟು ಎಲ್ ಅಂತ. ಇದರಲ್ಲಿ ನೋಡಿರಿ ಯಾವ ಫ್ಯಾಕ್ಟರ್ಸ್ ಇದೆ. ಮ್ಯೂ ನಾಟ್ ಮೇಲೆ ಡಿಪೆಂಡ್ ಆಗುತ್ತೆ, ಪರ್ಮಿಯಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಮ್ಯೂ ಆರ್ ರಿಲೇಟಿವ್ ಪರ್ಮಿಯಬಿಲಿಟಿ, ಎನ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ಎ ಅಂದರೆ ಏರಿಯಾ ಆಫ್ ದ ಕಾಯಿಲ್, ಎಲ್ ಅಂದರೆ ಲೆಂತ್ ಆಫ್ ದ ಕಾಯಿಲ್. ಇಷ್ಟ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಜಿಯೋಮೆಟ್ರಿ ಆಫ್ ದ ಕಾಯಿಲ್. ಎಸ್, ಜಿಯೋಮೆಟ್ರಿ ಆಫ್ ದ ಕಾಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿರಿ, ಬಿಕಾಸ್ ಎ ಇಂಟು ಎಲ್ ಇಸ್ ಜಿಯೋಮೆಟ್ರಿ. ಆಮೇಲೆ ಮೀಡಿಯಮ್ ಇನ್ಸೈಡ್ ದ ಕಾಯಿಲ್. ಮೀಡಿಯಮ್ ಇನ್ಸೈಡ್ ದ ಕಾಯಿಲ್ ಅಂದರೆ ಮ್ಯೂ ಆರ್ ಮತ್ತು ಮ್ಯೂ ನಾಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೀಡಿಯಮ್ ಇನ್ಸೈಡ್, ಸೊ ಅದರೊಳಗೆ ಕಾಯಿಲ್ ಒಳಗಡೆ ಏನಿದೆ ಮೀಡಿಯಮ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಮ್ಯೂ ಆರ್ ಮತ್ತು ಮ್ಯೂ ನಾಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. ಎಸ್, ದಿಸ್ ದ ನಂಬರ್ ಆಫ್ ಟರ್ನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದರೆ ಡಿಪೆಂಡ್ ಆಗದೇ ಇರೋ ಕ್ವಾಂಟಿಟಿ ಯಾವುದು? ಕರೆಂಟ್. ನೋಡಿರಿ, ಈ ಕರೆಂಟ್ ಇಲ್ಲಿ ಎಲ್ಲೂ ಇಲ್ಲವೇ ಇಲ್ಲ ಈ ಫಾರ್ಮುಲಾದಲ್ಲಿ. ಸೊ ಫಾರ್ಮುಲಾ ಅಬ್ಸರ್ವ್ ಮಾಡಿದರೆ ಸಾಕಷ್ಟೇ. ನೆಕ್ಸ್ಟ್ ಕ್ವಶನ್, ಸೆವೆಂತ್ ಕ್ವಶನ್. ದ ಫಿನಾಮಿನನ್ ಆಫ್ ಇಂಡಕ್ಷನ್ ಇನ್ ಎ ಕಾಯಿಲ್ ಈಸ್ ಡ್ಯೂ ಟು ಚೇಂಜ್ ಇನ್ ಕರೆಂಟ್ ಟು ದ ಸೇಮ್ ಕಾಯಿಲ್ ಈಸ್ ಕಾಲ್ಡ್ ಎಸ್. ಇದು ಭಯಂಕರ ಸಿಂಪಲ್ ಇದೆ. ಅದೇ ಕಾಯಿಲಲ್ಲಿ, ಸೇಮ್ ಕಾಯಿಲಲ್ಲಿ ಕರೆಂಟನ್ನು ಚೇಂಜ್ ಮಾಡಿದರೆ, ಅದೇ ಕಾಯಿಲಲ್ಲಿ ಸೇಮ್ ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಯ್ತಂದರೆ ಅದನ್ನು ಡೆಫಿನೆಟ್ಲಿ ಯಾರು ಬೇಕಾದರೂ ಹೇಳ್ಬೋದು, ಇಟ್ಸ್ ಎ ಸೆಲ್ಫ್ ಇಂಡಕ್ಷನ್ ಅಂತ. ಸೆಲ್ಫ್, ಒಂದು ಕಾಯಿಲಲ್ಲಿ ಇ ಎಮ್ ಎಫ್, ಒಂದು ಕಾಯಿಲಲ್ಲಿ ಕರೆಂಟ್ನ ಚೇಂಜ್ ಮಾಡಿ ಇನ್ನೊಂದು ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆದರೆ ಅದನ್ನು ಮ್ಯೂಚುವಲ್ ಅಂತ ಕರೀತಾರೆ. ಅದೇ ಕಾಯಿಲಲ್ಲಿ ಚೇಂಜ್ ಆಯಿತು, ಅದೇ ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಅದರದು ಸೆಲ್ಫ್ ಇಂಡಕ್ಷನ್. ಇಟ್ಸ್ ಅ ಫಿನಾಮಿನನ್ ಆಫ್ ಸೆಲ್ಫ್ ಇಂಡಕ್ಷನ್ ಆಫ್ ಎ ಕಾಯಿಲ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ವಿಚ್ ಫಿಸಿಕಲ್ ಕ್ವಾಂಟಿಟಿ ಪ್ಲೇಸ್ ರೋಲ್ ಇನ್ ಎನ್ ಎಲೆಕ್ಟ್ರಿಕಲ್ ಇನರ್ಷಿಯಾ ಅಂತೆ. ಎಲೆಕ್ಟ್ರಿಕಲ್ ಇನರ್ಷಿಯಾ, ಸೊ ಮೆಕ್ಯಾನಿಕ್ಸಲ್ಲಿ ಯಾರಿದ್ದರೆ ಇನರ್ಷಿಯಾ ಇರುತ್ತೆ? ಮಾಸ್ ಇದ್ದರೆ ಇನರ್ಷಿಯಾ ಇರುತ್ತೆ. ಅದೇ ಎಲೆಕ್ಟ್ರಿಸಿಟಿಯಲ್ಲಿ ಯಾರಿದ್ದರೆ ಎಲೆಕ್ಟ್ರಿಕಲ್ ಇನರ್ಷಿಯಾ ಇರುತ್ತೆ ಅಂದರೆ ಇಂಡಕ್ಟೆನ್ಸ್. ಸೊ ಯಾವ ಇಂಡಕ್ಟೆನ್ಸು? ಸೆಲ್ಫ್ ಇಂಡಕ್ಟೆನ್ಸ್ ಒಟ್ಟು ಜನರಲಿ ಇಂಡಕ್ಟೆನ್ಸ್. ಸೆಲ್ಫ್ ಇಂಡಕ್ಟೆನ್ಸ್ ಇದ್ದರೆ ಏನಾಗ್ತದೆ? ಎಲೆಕ್ಟ್ರಿಕಲ್ ಇನರ್ಷಿಯಾ ಇರುತ್ತೆ. ಇದೇನು ಮಾಡುತ್ತೆ? ಸೆಲ್ಫ್ ಇಂಡಕ್ಟೆನ್ಸು ವಿಚ್ ಆಪೋಸ್ ದ ಚೇಂಜ್ ಇನ್ ಕರೆಂಟ್. ಯಾವ ರೀತಿ ಮೆಕ್ಯಾನಿಕ್ಸಲ್ಲಿ ಇನರ್ಷಿಯಾ ಆಪೋಸ್ ಮಾಡುತ್ತೋ, ಏನನ್ನು ಚೇಂಜ್ ಆಗೋದನ್ನು, ಆಪೋಸ್ ದ ಚೇಂಜ್ ಇನ್ ಸ್ಟೇಟ್, ಸ್ಥಿತಿ ಬದಲಾವಣೆ ಆಗೋದನ್ನು ಆಪೋಸ್ ಮಾಡುತ್ತೆ. ಇಲ್ಲಿ ಕರೆಂಟ್ ಬದಲಾವಣೆ ಆಗೋದನ್ನು ಆಪೋಸ್ ಮಾಡೋದು ಸೆಲ್ಫ್ ಇಂಡಕ್ಟೆನ್ಸ್. ಸೊ ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಇಫ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ಎ ಕಾಯಿಲ್ ಈಸ್ ಡಬಲ್ಡ್, ದೆನ್ ದ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಬೈ ಇಟ್. ಸೊ ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್ ಕೇಳಿದಾನೆ. ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಅಂತ ಕೇಳಿದಾನೆ. ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಫಾರ್ಮುಲಾ ಏನು? ಯು ಈಸ್ ಈಕ್ವಲ್ ಟು 1/2 LI². ಇಲ್ಲಿ ಕರೆಂಟ್ ಎಷ್ಟಿತ್ತು? ಡಬಲ್ ಮಾಡಿದ್ದಾನೆ. ಅಲ್ಲಿಗೆ I1 ಈಸ್ ಈಕ್ವಲ್ ಟು I2 ಈಸ್ ಈಕ್ವಲ್ ಟು 2I. ಸೊ ನೀವು ಇದನ್ನು ಯಾವ ಥರ ಬೇಕಾದರೂ ಮಾಡ್ಬೋದು. ಸೊ ಇಲ್ಲಿ ಡೆಫಿನೆಟ್ಲಿ ಯು ಪ್ರಪೋರ್ಷನಲ್ ಟು I² ಆಗುತ್ತೆ, ಬಿಕಾಸ್ ಆಫ್ ಮತ್ತು ಎಲ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಕಾಯಿಲ್. ಅಲ್ಲಿಗೆ U2/U1 ಈಸ್ ಈಕ್ವಲ್ ಟು I2/I1². ಸೊ ದಟ್ ಇಂಪ್ಲೈಸ್ U2/U1 ಈಸ್ ಈಕ್ವಲ್ ಟು I2 ಎಷ್ಟು? 2I. ಡಬಲ್ ಮಾಡಿದ್ದಾನೆ. ಇನಿಷಿಯಲ್ ಕರೆಂಟ್ I² ಅಲ್ಲಿಗೆ I ಕ್ಯಾನ್ಸಲ್ ಆದರೆ 4 ಉಳಿಯುತ್ತೆ. ಸೊ U2 ಈಸ್ ಈಕ್ವಲ್ ಟು 4 ಟೈಮ್ಸ್ ಇನಿಷಿಯಲ್ ಎನರ್ಜಿ ಆಗುತ್ತೆ. ಸೊ ಆನ್ಸರ್ becomes 4 times is the answer. C option is correct. Next,
ಮ್ಯಾಚ್ ದ ಕಾಲಮ್ 1 ವಿತ್ ಅಪ್ರೋಪ್ರಿಯೇಟ್ ಆಪ್ಷನ್ ಇನ್ ದ ಕಾಲಮ್ 2 ಅಂತ ಕೇಳಿದ್ದಾನೆ. ಸೊ ಮ್ಯಾಚ್ ಮಾಡಬೇಕಷ್ಟೇ, ಇನ್ನೇನಿಲ್ಲ ಅಲ್ಲಿ. ಸೊ ಯಾವುದಕ್ಕೆ ಯಾವುದಾದ್ರು ಮ್ಯಾಚು. ಸೆಲ್ಫ್ ಇಂಡ್ಯೂಸ್ಡ್ ಇ ಎಮ್ ಎಫ್, ಸೆಲ್ಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಯಾವುದಿದೆ, ಮೋಷನಲ್ ಇ ಎಮ್ ಎಫ್ ಅಲ್ಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬೈ ಚೇಂಜಿಂಗ್ ಓರಿಯೆಂಟೇಷನ್ ಆಫ್ ದ ಲೂಪ್ ಅಲ್ಲ. ಮ್ಯೂಚುವಲ್ ಇಂಡಕ್ಷನ್ ಬ್ಯಾಕ್ ಇ ಎಮ್ ಎಫ್. ಓಕೆ, ಸೊ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನು ಮಾಡುತ್ತೆ, ಬರೋ ಕರೆಂಟನ್ನು ಅಪೋಸ್ ಮಾಡುತ್ತೆ, ಅದಕ್ಕೆ ನಾವು ಬ್ಯಾಕ್ ಇ ಎಮ್ ಎಫ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಹಾಗಾದರೆ ಹೇಗೆ ಆಪ್ಷನ್ ಯಾವುದು, ಎಸ್. ನೆಕ್ಸ್ಟ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ ಎ ಮೂವಿಂಗ್ ರಾಡ್ ಅಂತ. ಸೊ ರಾಡಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಅದನ್ನೇನಂತ ಕರೀತಾರೆ, ಮೋಷನಲ್ ಇ ಎಮ್ ಎಫ್ ಅಂತ ಕರೀತಾರೆ. ಇಲ್ಲೇ ಇದೆ ನೋಡಿರಿ. ಸೊ ಅಲ್ಲಿಗೆ ಬಿಗೆ ಪಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಎ ಸಿ ಜನರೇಟರ್ ವಿಚ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಒನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂಡ್ಯೂಸಸ್ ಬೈ ಚೇಂಜಿಂಗ್ ದ ಓರಿಯೆಂಟೇಷನ್ ಆಫ್ ದ ಲೂಪ್. ಚೇಂಜಿಂಗ್ ದ ಓರಿಯೆಂಟೇಷನ್ ಆಫ್ ದ ಲೂಪ್ ಅಂದರೆ ಏನು ಮಾಡ್ತಾರೆ, ಕಾಯಿಲನ್ನು ರೊಟೇಟ್ ಮಾಡ್ತೀರಾ. ಸೊ ಅವಾಗ ಓರಿಯೆಂಟೇಷನ್ ಚೇಂಜ್ ಆಗುತ್ತೆ. ಅಲ್ಲಿಗೆ ಸಿಗೆ ಆಪ್ಷನ್ ಕ್ಯೂ ಬರುತ್ತೆ. ನೆಕ್ಸ್ಟು ಟ್ರಾನ್ಸ್ಫಾರ್ಮರ್ ಡೆಫಿನೆಟ್ಲಿ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಅಲ್ಲಿಗೆ ಡಿಗೆ ಆಪ್ಷನ್ ಆರ್. ಸೊ ಯಾವುದಿದೆ ಆ ಥರದ್ದು ನೋಡ್ರಿ, ಇಲ್ಲಿ ಇದೆ ಫಸ್ಟ್ ಆಪ್ಷನ್ ಇದೆ ನೋಡ್ರಿ. ಅಲ್ಲಿಗೆ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 11. In an AC generator, when the plane of the armature is parallel to the magnetic field ಅಂತೆ. ಎ ಸಿ ಜನರೇಟಲ್ಲಿ ಪ್ಲೇನ್ ಆಫ್ ದ ಆರ್ಮೇಚರ್ ಈಸ್ ಪ್ಯಾರಲಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಲೇನ್ ಆಫ್ ದ ಆರ್ಮೇಚರ್ ಅಂದರೆ ಈ ಥರ ಇದೆ ನೋಡಿರಿ. ಸೊ ಈ ಥರ ಇದೆ, ದಿಸ್ ದ ಪ್ಲೇನ್ ಆಫ್ ದ ಆರ್ಮೇಚರ್ ಕಾಯಿಲ್. ಸೊ ಇಲ್ಲಿ ಇದು ಯಾವುದಕ್ಕೆ ಪ್ಯಾರಲಲ್ ಆಗಿದೆ ಅಂತೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪ್ಯಾರಲಲ್ ಇದೆ ಅಂತೆ. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಥರ ಇದೆ ನೋಡಿರಿ. ಬಟ್ ನಾವು ತೀಟನ 90 ಡಿಗ್ರಿ ಅಂತ ತೊಗೊಳ್ಬಾರ್ದಿಲ್ಲಿ. ಯಾಕೆ ಅಂತಂದರೆ ನಾವು ಯಾವಾಗಲೂ ತೀಟ ಎಲ್ಲಿ ತೊಗೊಳ್ಬೇಕು, ವಿತ್ ಎನ್ ಕ್ಯಾಪ್ ತೊಗೊಳ್ಬೇಕು. ಸೊ ಹಾಗಾದರೆ ಎನ್ ಕ್ಯಾಪ್ ಎಷ್ಟಿರುತ್ತೆ ಇಲ್ಲಿ, ವಿತ್ ಎನ್ ಕ್ಯಾಪ್ 90 ಡಿಗ್ರಿ ಇರುತ್ತೆ. ಹಾಗಾದರೆ ತೀಟ ಶುಡ್ ಬಿ 90 ಡಿಗ್ರಿ, ನಾಟ್ 0 ಡಿಗ್ರಿ. ವಿತ್ ರೆಸ್ಪೆಕ್ಟ್ ಟು ಎನ್ ಕ್ಯಾಪ್, ತೀಟ ಈಸ್ ಆಲ್ವೇಸ್ ವಿತ್ ರೆಸ್ಪೆಕ್ಟ್ ಟು ಎನ್ ಕ್ಯಾಪ್. ಸೊ ದಟ್ ಈಸ್ ಆ್ಯಂಗಲ್ ಬಿಟ್ವೀನ್ ಏರಿಯಾ ವೆಕ್ಟರ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ತೊಗೊಳ್ಬೇಕು. ಸೊ ಹಾಗಾದರೆ ತೀಟ ನಮಗೆ ಗೊತ್ತಾಯಿತು. ಬಟ್ ಆಪ್ಷನ್ ಏನು ಕೇಳಿದ್ದಾರೆ ಅಂದರೆ ಬೋತ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆ್ಯಂಡ್ ದ ಇ ಎಮ್ ಎಫ್ ಆರ್ ಮ್ಯಾಕ್ಸಿಮಮ್. ಅಂದರೆ ಇ ಎಮ್ ಎಫು ಫ್ಲಕ್ಸ್ ಎಷ್ಟೆಷ್ಟಿರುತ್ತೆ ಅಂತ ಕೇಳಿದೆ ನೋಡಿರಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇ ಎಮ್ ಎಫ್ ಝೀರೋ ಮ್ಯಾಕ್ಸಿಮಮ್. ಅದಕ್ಕೆ ಏನು ಮಾಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಫಾರ್ಮುಲಾ ಬರ್ಕೊಳ್ಳಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಫಾರ್ಮುಲಾ ಏನು, ಎನ್ ಬಿ ಎ ಕಾಸ್ ತೀಟಾ. ಹಾಗೆ ಇ ಎಮ್ ಎಫ್, ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಇ ನಾಟ್ ಇಂಟು ಸೈನ್ ತೀಟಾ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ಫ್ಲಕ್ಸ್ ಫಾರ್ಮುಲಾದಲ್ಲಿ ಕಾಸ್ ತೀಟಾ ಇದೆ, ಇ ಎಮ್ ಎಫ್ ಫಾರ್ಮುಲಾದಲ್ಲಿ, ಇಂಡ್ಯೂಸ್ಡ್ ಇ ಎಮ್ ಎಫ್ ಫಾರ್ಮುಲಾದಲ್ಲಿ ಸೈನ್ ತೀಟಾ ಇದೆ. ಹಾಗಾದರೆ ಇಲ್ಲಿ ತೀಟಾ 90 ಡಿಗ್ರಿ ಹಾಕಿದರೆ ಫ್ಲಕ್ಸ್ ಏನಾಗುತ್ತೆ, 0 ಆಗುತ್ತೆ. ಸೊ ಫ್ಲಕ್ಸ್ ವಿಲ್ ಬಿ ಮಿನಿಮಮ್. ಅದೇ ಥರ ಇ ಎಮ್ ಎಫ್ ಹಾಕಿದರೆ ಇ ಎಮ್ ಎಫ್ಗೆ ಇ ಎಮ್ ಎಫ್ ವಿಲ್ ಬಿ ಮ್ಯಾಕ್ಸಿಮಮ್ ವಿಚ್ ಈಸ್ ಈಕ್ವಲ್ ಟು ಇ ನಾಟ್. ಸೊ the option is flux is minimum and induced EMF is maximum. So which is the correct option? C is the correct option. Not really. See, magnetic flux is 0, EMF will be maximum. ಇಲ್ಲಿ ಹುಷಾರಾಗಿರಬೇಕು ತೀಟಾ ಚೂಸ್ ಮಾಡುವಾಗ. ಯಾಕೆ ತೀಟಾ ಚೂಸ್ ಮಾಡಿದೆ 90 ಡಿಗ್ರಿ ಅಂತ ನಿಮಗೆ ಇಲ್ಲಿ ಡಯಾಗ್ರಾಮಲ್ಲಿ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12. The figure shows a long straight conductor carrying current placed along its axis of a circular conducting ring when viewed from the above ಅಂತ ನೋಡಿ. ಸೊ ಇಲ್ಲಿ 2 ವೈರ್ ಇದೆ. ಒಂದು ವೈರು ಕರೆಂಟ್ ಹೋಗ್ತಾಯಿದೆ. ಸೊ ಇನ್ನೊಂದು ವೈರಲ್ಲಿ ಎಷ್ಟು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಮಾಡಬೇಕು ನೋಡಿರಿ, ಇದರಲ್ಲಿ ಇ ಎಮ್ ಎಫ್ ಇದರಲ್ಲಿ ಕರೆಂಟನ್ನು ಚೇಂಜ್ ಮಾಡ್ತಾರೆ. ನಾಟ್ ಕಾನ್ಸ್ಟೆಂಟ್ ಕರೆಂಟ್ ಈಸ್ ಫ್ಲೋಯಿಂಗ್, ಕರೆಂಟ್ ಈಸ್ ಚೇಂಜಿಂಗ್. ಅಲ್ಲಿಗೆ ಇ ಎಮ್ ಎಫ್ ಇಂಡ್ಯೂಸ್ ಫಾರ್ಮುಲಾ ಏನು, ಮೈನಸ್ ಡಿ ಬೈ ಡಿ ಟಿ ಆಫ್ ಫ್ಲಕ್ಸ್. ಸೊ ಇ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ಫ್ಲಕ್ಸ್ ಫಾರ್ಮುಲಾ ಏನಂತ ಬರೀಬೋದು, ಎನ್ ಎ ಬಿ ಕಾಸ್ ಥೀಟಾ. ಇಲ್ಲಿ ನೋಡಿರಿ, ಇ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ಎನ್ ಹಾಗೆ ಬರ್ಕೊಳ್ಳಿ, ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. ಈ ಕಾಯಿಲ್ದು ನಂಬರ್ ಆಫ್ ಟರ್ನ್ಸ್ ಇದು. ಎ ಏರಿಯಾ ಆಫ್ ದ ಕಾಯಿಲ್,
ಬಿ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಸ್ಟ್ರೈಟ್ ಕಂಡಕ್ಟರ್. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಸ್ಟ್ರೈಟ್ ಕಂಡಕ್ಟರ್? ಮ್ಯೂ ನಾಟ್ ಐ ಬೈ 2πr ಇಂಟು ಕಾಸ್ ತೀಟ ಹಾಗಿರುತ್ತೆ. ಈಗ ಯಾವುದಾದ್ರು ವೇರಿಯಬಲ್ ಅದನ್ನೆಲ್ಲ ಇಟ್ಕೊಳ್ಳಿ, ಇನ್ನು ಉಳಿದಿದ್ದೆಲ್ಲ ಆಚೆ ತೆಗಿರಿ. ಸೊ ಮೈನಸ್ ಎನ್ ಕಾನ್ಸ್ಟೆಂಟ್, ಎ ಕಾನ್ಸ್ಟೆಂಟ್, ಮ್ಯೂ ನಾಟ್ ಕಾನ್ಸ್ಟೆಂಟ್, ಆಮೇಲೆ ಬೈ 2πr ಕಾನ್ಸ್ಟೆಂಟ್, ಕಾಸ್ ತೀಟಾ ಕಾನ್ಸ್ಟೆಂಟ್. ವೇರಿಯಬಲ್ ಯಾವುದು? ಕರೆಂಟ್ di/dt. ಸೊ ಇದು ಫಾರ್ಮುಲಾ ಇದಕ್ಕೆ. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನಂತಂದರೆ ತೀಟಾ. ವಾಟ್ ಈಸ್ ತೀಟಾ ಹಿಯರ್? ತೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಎನ್ ಕ್ಯಾಪ್. ಇಲ್ಲಿ ನೋಡ್ರಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಕಾಯಿಲ್ ವಿಲ್ ಬಿ ಈ ಥರ ಇರ್ತಾ, ವಿಚ್ ಈಸ್ ಅಲಾಂಗ್ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್. ಅಥವಾ ಹಿಂಗೆ ಬರ್ಕೊಳ್ಳೋಣ, ಈ ಪಾಯಿಂಟಲ್ಲಿ ಈ ಥರ ಇರುತ್ತೆ. ಬಟ್ ಏರಿಯಾ ವೆಕ್ಟರ್ ಯಾವ ಕಡೆ ಇದೆ ನೋಡ್ರಿ, ಏರಿಯಾ ವೆಕ್ಟರ್ ಈ ಕಡೆ ಇದೆ, ಏರಿಯಾ ಆಫ್ ದ ಲೂಪ್ ಎನ್ ಕ್ಯಾಪ್. ಸೊ ನೀನು ಎಲ್ಲೇ ತೊಗೊಂಡ್ರು, ಹೆಂಗೆ ತೊಗೊಂಡ್ರು ಟ್ಯಾಂಜೆಂಟನ್ನು, ಎನ್ ಕ್ಯಾಪಿಗೆ ಮ್ಯಾಗ್ನೆಟಿಕ್ ಫೀಲ್ಡು 90 ಡಿಗ್ರಿನೇ ಬರುತ್ತೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಸ್ಟ್ರೈಟ್ ವಯರ್ ವಿಲ್ ಬಿ ಇನ್ ದ ಪ್ಲೇನ್ ಆಫ್ ದ ಕಾಯಿಲ್. ಅವಾಗ ತೀಟಾ 90 ಡಿಗ್ರಿ ಬಂದಾಗ ಡೆಫಿನೆಟ್ಲಿ ಇಂಡ್ಯೂಸ್ಡ್ EMF ಅಥವಾ ಇಂಡ್ಯೂಸ್ಡ್ ಕರೆಂಟ್ ಏನು ಬರುತ್ತೆ? 0 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಯಾವುದು? ಡಿ ಆಪ್ಷನ್ ಕರೆಕ್ಟ್. ದೆರ್ ಇಸ್ ನೋ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ರಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿರಿ, ಪೂರ ಡೀಟೇಲಾಗಿ ಬರ್ತಿದ್ದೀನಿ ಇಲ್ಲಿ. ತೀಟಾ ಕರೆಕ್ಟಾಗಿ ನೋಡ್ಕೊಳ್ಳಿ. ತೀಟಾ 90 ಡಿಗ್ರಿ ಇರುತ್ತೆ. ಯಾಕೆ 90 ಡಿಗ್ರಿ ಇರುತ್ತೆ ಬೇಕಾದ್ರೆ ಇಲ್ಲಿ ಬರೆದು ಬಿಡ್ತೀನಿ ನೋಡ್ರಿ. ಸೊ ಸ್ಟ್ರೈಟ್ ವೈರ್ ತೋರಿಸಲ್ಲ ನಾನಿಲ್ಲಿ, ಸ್ಟ್ರೈಟ್ ವೈರ್ ಇಂದ ಬಂದಿರೋ ಮ್ಯಾಗ್ನೆಟಿಕ್ ಫೀಲ್ಡನ್ನು ತೋರಿಸ್ತೀನಿ. ಹೀಗೆ ಇದೆ ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್. is the magnetic field and this is our n cap. ಸೊ n cap ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ರಿ ಟ್ಯಾಂಜೆನ್ಷಿಯಲ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ನೀನು ಎಲ್ಲೇ ತೊಗೊಂಡು ತೀಟಾ 90 ಡಿಗ್ರಿ ಬರೋದ್ರಿಂದ ನಿಮಗೆ ಕಾಸ್ 90 0 ಆಗುತ್ತೆ, ಫ್ಲಕ್ಸ್ 0 ಆಗುತ್ತೆ. ಸೊ ಕಾಸ್ 0, ನೀನೇನೇ ಕ್ವಾಂಟಿಟಿ ಇದ್ದರು ಇಲ್ಲಿ ತೀಟಾ 0 ಆದರೆ ಉಳಿದಿದ್ದೆಲ್ಲ 0 ಆಗೋಗ್ಬಿಡುತ್ತೆ. ಹಾಗಾಗಿ ಆಪ್ಷನ್ ದೇರ್ ಇಸ್ ನೋ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ಕಾಯಿಲ್ ಅಂತ. ನೆಕ್ಸ್ಟ್, ದ ಫಾಲೋಯಿಂಗ್ ಫಿಗರ್ ಶೋಸ್ a conducting rod moving towards left of a rectangular conducting loop. The whole setup is placed perpendicular to the magnetic field pointing into the plane of the paper as shown in figure ante. Illi there is a magnetic field, you can see here there is a magnetic field ada. So magnetic field ಇದೆ, ಬೋರ್ಡ್ ಒಳಗಡೆ ಇದೆ. ಇಲ್ಲೊಂದು ಕಂಡಕ್ಟರ್ ಇದೆ, ಅದು ಲೆಫ್ಟಿಗೆ ಮೂವ್ ಆಗ್ತಿದೆ ವಿತ್ ಸಮ್ ವೆಲಾಸಿಟಿ v. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ವೆಲಾಸಿಟಿ ಮತ್ತು ಆ್ಯಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. ಹಾಗಾಗಿ ಸೊ ದಿಸ್ ರಾಡ್ ಕ್ಯಾನ್ ಐ ಟೇಕ್ ದಿಸ್ ಎಸ್ PQ ಅಂತ ಇಟ್ಕೊಳ್ಳೋಣ. PQ ರಾಡ್ ಇಲ್ಲಿ EMF ಇಂಡ್ಯೂಸ್ ಆಗೇ ಆಗುತ್ತೆ. ಯಾವ ಕಡೆ ಇಂಡ್ಯೂಸ್ ಆಗುತ್ತೆ? ಮತ್ತು ಅವ್ರೇನು ಕೇಳಿದರೆ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಅಂತ ಕೇಳಿದ್ದಾರೆ. ಸೊ ಈ R1ಅಲ್ಲಿ ಯಾವ ಕಡೆ ಹೋಗುತ್ತೆ ಕರೆಂಟ್, R2ನಲ್ಲಿ ಯಾವ ಕಡೆ ಹೋಗುತ್ತೆ ಇಂಡ್ಯೂಸ್ಡ್ ಕರೆಂಟ್ ಅಂತ. ಭಾಳ ಸಿಂಪಲ್. ನೀವೇನು ಮಾಡಬೇಕು, ಇದಕ್ಕೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲನ್ನು ಯೂಸ್ ಮಾಡ್ಕೊಳ್ಳಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಇಲ್ಲೇನಾಗುತ್ತೆ, ಅಕಾರ್ಡಿಂಗ್ ಟು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಸೊ ಲೆಫ್ಟ್ ಹ್ಯಾಂಡನ್ನಾಗಿ ಇಟ್ಕೊಂಡ್ರೆ ಥಂಬ್ ಗಿವ್ಸ್ ದ ಫೋರ್ಸ್, ಫೋರ್ ಫಿಂಗರ್ ಗಿವ್ಸ್ ದ ಡೈರೆಕ್ಷನ್ ಆಫ್ magnetic field and this gives the force and the middle finger gives the direction of velocity of the conductor. ಇದನ್ನ ಈಗ ಇಟ್ಕೊಂಡ್ರೆ ನಾವು ನೋಡಿರಿ, ಮಿಡಲ್ ಫಿಂಗರ್ನ ಈ ಥರ ಇಟ್ಕೊಂಡ್ರೆ ವೆಲಾಸಿಟಿ ಈ ಕಡೆ ಬರುತ್ತೆ, ತಂಬು ಕೆಳಗಡೆ ಬರುತ್ತೆ, ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡು ಬೋರ್ಡ್ ಒಳಗಡೆ ಇರುತ್ತೆ. ಹಾಗಾಗಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಪಾಸಿಟಿವ್ ಚಾರ್ಜ್ ಡೌನ್ವರ್ಡ್ ಇರುತ್ತೆ. ಇದೊಂದು ಗೊತ್ತಾದರೆ ಮುಗೀತು. ಹಾಗಾದರೆ ದಿಸ್ ಎಂಡ್ ಬಿಕಮ್ಸ್ ಪಾಸಿಟಿವ್ ಆ್ಯಂಡ್ ದಿಸ್ ಎಂಡ್ ಬಿಕಮ್ಸ್ ನೆಗೆಟಿವ್. ಇದು ನೋಡಿರಿ, ಇದೊಂಥರ ಸೆಲ್ ಥರ ಆ್ಯಕ್ಟ್ ಮಾಡುತ್ತೆ. ಇದು ಪೂರ ಕಂಡಕ್ಟರ್ ಆ್ಯಕ್ಟ್ಸ್ ಲೈಕ್ ಎ ಸೆಲ್. ಸೊ ಈ ಎರಡು ವೈರನ್ನು ಏನು ಮಾಡ್ತೀವಿ, ಪಾಸಿಟಿವ್ ಮತ್ತು ನೆಗೆಟಿವ್ ಆಫ್ ದ ಸೆಲ್ಲಿಗೆ ಕೊಟ್ಟರೆ ಈ ಥರ ನೋಡಿರಿ, ಇದು ಸೆಲ್ಲಿನ ಪಾಸಿಟಿವ್, ಇದು ಸೆಲ್ಲಿನ ನೆಗೆಟಿವ್. ಹಾಗಾಗಿ ಇದು ರೆಸಿಸ್ಟೆನ್ಸ್ R1. ಸೊ R1ಅಲ್ಲಿ ಯಾವ ಥರ ಹೋಗಬೇಕು ಕರೆಂಟ್? ಡೆಫಿನೆಟ್ಲಿ ಪಾಸಿಟಿವ್ ಟು ನೆಗೆಟಿವ್ ಹಿಂಗೆ ಹೋಗಬೇಕು. ಸೊ ಇದು ಯಾವ ಶೇಪ್ ಇದೆ? ಕ್ಲಾಕ್ ವೈಸ್ ಇದೆ. ಇದರಲ್ಲಿ
ಈ ಕಡೆ ವೈರ್ ಈ ಥರ ಕನೆಕ್ಟ್ ಮಾಡಿದ್ರೆ ಸೇ ದಿಸ್ ಆಸ್ R2. ಇದರಲ್ಲಿ ಕರೆಂಟ್ ಯಾವ ಕಡೆ ಹೋಗುತ್ತೆ? ಪಾಸಿಟಿವ್ ಟು ನೆಗೆಟಿವ್ ಆಬ್ವಿಯಸ್ಲಿ. ಸೊ ಈ ಥರ ಹೋಗುತ್ತೆ. ಇದು ಆ್ಯಂಟಿ ಕ್ಲಾಕ್ ವೈಸ್. R1ಅಲ್ಲಿ ಕ್ಲಾಕ್ ವೈಸ್, ಇದರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಹೋಗುತ್ತೆ. ಸೊ ಆಪ್ಷನ್ ಯಾವುದಿದೆ ಹಾಗಾದರೆ ನೋಡ್ಕೊಂಡ್ಬಿಡಿ. ಡಿ ಆಪ್ಷನ್, ಸಾರಿ ಬಿ ಇದೆ ನೋಡಿರಿ. ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಇನ್ ದ ಲೆಫ್ಟ್ ಪಾರ್ಟ್ ಈಸ್ ಕ್ಲಾಕ್ ವೈಸ್ ಆ್ಯಂಡ್ ಇನ್ ದ ರೈಟ್ ಪಾರ್ಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಹೌದು, ಲೆಫ್ಟ್ ಪಾರ್ಟ್ ಅಂದರೆ ಇದು ಲೆಫ್ಟ್ ಪಾರ್ಟಲ್ಲಿ ಕ್ಲಾಕ್ ವೈಸ್, ರೈಟ್ ಪಾರ್ಟಲ್ಲಿ ಆ್ಯಂಟಿ ಕ್ಲಾಕ್ ವೈಸ್. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಯಾಕೆ ಅಂತ ನಿಮ್ಗೆ ಇಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಆ್ಯಂಗ್ಯುಲರ್ ಸ್ಪೀಡ್ ಆಫ್ ದ ರೊಟೇಟಿಂಗ್ ಆರ್ಮೇಚರ್ ಆಫ್ ಎನ್ AC ಜನರೇಟರ್ ಈಸ್ ಇನ್ಕ್ರೀಸ್ಡ್. ಆ್ಯಂಗ್ಯುಲರ್ ಸ್ಪೀಡ್ ಒಮೇಗಾ ಜಾಸ್ತಿ ಮಾಡ್ತಾರೆ, ಒಮೇಗಾ ಹ್ಯಾಸ್ ಇನ್ಕ್ರೀಸ್ಡ್. ಒಮೇಗಾ ಇನ್ಕ್ರೀಸ್ ಮಾಡಿದರೆ ಏನು ಚೇಂಜಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಒಮೇಗಾ ಇನ್ಕ್ರೀಸ್ ಮಾಡಿದ್ರೆ ನೋಡಿರಿ, ಫ್ರೀಕ್ವೆನ್ಸಿ ಅಂತ ಕೇಳಿದರೆ ಮತ್ತಿನ್ನೊಂದು PKMF. ಯಾವ್ದು ಜಾಸ್ತಿ ಆಗುತ್ತೆ, ಯಾವ್ದು ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ಒಮೇಗಾಗೆ ಫಾರ್ಮುಲಾ ಬರ್ಕೊಂಡ್ಬಿಡ್ತೀನಿ. ಒಮೇಗಾ ಕ್ಯಾನ್ ಬಿಟನ್ ಆಸ್ 2πf. ಡೆಫಿನೆಟ್ಲಿ ಒಮೇಗಾ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಆಫ್ ರೊಟೇಷನ್ ಜಾಸ್ತಿ ಆಗುತ್ತೆ, ಒಂದು ಆಪ್ಷನ್. ಎರಡನೇ ಆಪ್ಷನ್ನು, ಈ ಫಾರ್ಮುಲಾದಲ್ಲಿ ಇಂಡ್ಯೂಸ್ಡ್ MF E0 ಕ್ಯಾನ್ ಬಿ ರಿಟನ್ ಆಸ್ NAB ಒಮೇಗಾ, ಅಥವಾ ಕ್ಯಾನ್ ಬಿ ರಿಟನ್ ಆಸ್, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಇಂಡ್ಯೂಸ್ಡ್ MF, ಅಥವಾ EMF ಇನ್ಸ್ಟಂಟೇನಿಯಸ್ EMF ಏನಂತ ಬರಿಬೋದು, ಈಸ್ ಈಕ್ವಲ್ ಟು E0 ಇಂಟು ಸೈನ್ ಆಫ್ ಒಮೇಗಾ ಟಿ. ಸೊ ಇಲ್ಲಿ ಇದನ್ನು NAB ಒಮೇಗಾ ಇಂಟು ಸೈನ್ ಆಫ್ ಒಮೇಗಾ ಟಿ ಅಂತಲೇ ಬರಿಬೋದು. ಇಲ್ಲಿ ನಮಗೆ ಒಂದು ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ ನೋಡಿರಿ, E0 ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ E0 ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಒಮೇಗಾ. ಮ್ಯಾಕ್ಸಿಮಮ್ EMF ಇಂಡ್ಯೂಸ್ ಆಲ್ಸೋ ಇನ್ಕ್ರೀಸಸ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಆಪ್ಷನ್ ಯಾವ್ದು ನೋಡಿರಿ, ಬೋತ್ ಫ್ರೀಕ್ವೆನ್ಸಿ ಆಫ್ NAC ಆ್ಯಂಡ್ ಮ್ಯಾಕ್ಸಿಮಮ್ EMF ಆರ್ ಇನ್ಕ್ರೀಸಸ್. ಸೊ 14th ಸಿ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 15. Consider the following statements. Statement 1. When two coils are wound on each other, the mutual induction between is maximum. Of course, this is true. ಯಾಕೆ ಅಂತಂದರೆ ಒಂದು ಕಾಯಿಲು ಇನ್ನೊಂದು ಕಾಯಿಲ್ನ ಪಕ್ಕ ಇಡೋದಕ್ಕೂ, ಒಂದು ಕಾಯಿಲ್ ಮೇಲೆ ಇನ್ನೊಂದು ಕಾಯಿಲ್ನ ಸುತ್ತೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಇಲ್ಲಿ EMF ಇಂಡಕ್ಷನ್, ಮ್ಯೂಚುವಲ್ ಇಂಡಕ್ಷನ್ ಮ್ಯಾಕ್ಸಿಮಮ್ ಇರುತ್ತೆ. ಮ್ಯೂಚುವಲ್ ಇಂಡಕ್ಷನ್ ವಿಲ್ ಬಿ ಮ್ಯಾಕ್ಸಿಮಮ್. ಹಾಗಾಗಿ ಸೊ ಇದು ಟ್ರೂ ಇದೆ. ನೆಕ್ಸ್ಟ್ ಸೆಕೆಂಡನ್ನು, ಮ್ಯೂಚುವಲ್ ಇಂಡಕ್ಷನ್ ಡಸ್ ನಾಟ್ ಡಿಪೆಂಡ್ ಆನ್ ದ ಓರಿಯಂಟೇಷನ್ ಆಫ್ ದ ಕಾಯಿಲ್ಸ್ ಬಿಟ್ವೀನ್ ದ ಟೂ ಸ್ಟೇಟ್ಮೆಂಟ್ಸ್ ಅಂತ. ಸೊ ಓರಿಯಂಟೇಷನ್ ಮೇಲೆ ಡಿಪೆಂಡ್ ಆಗಲ್ಲ ಅಂತ ಕೂಡ, ಡಸ್ ನಾಟ್ ಡಿಪೆಂಡ್ ಅಂತ ಯಾರು ಹೇಳಿದ್ದು, ಇದು ರಾಂಗ್ ಸ್ಟೇಟ್ಮೆಂಟ್, ರಾಂಗ್. ಯಾಕೆಂದರೆ ಓರಿಯಂಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ರಾಂಗ್. ಯಾವುದೋ ಆಪ್ಷನ್ ಕರೆಕ್ಟ್ 15ಗೆ? ಸಿ, ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಈ ಥರ ಕೊಟ್ಟರೆ ನಾವು ಈಸಿಯಾಗಿ ಬರೆಯಬಹುದು. ನೆಕ್ಸ್ಟ್ ಲಾಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಕಾರ್ಡಿಂಗ್ ಟು ಫಿನಾಮಿನನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಟೈಮ್ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸಸ್ ಅಂತ ಕೇಳಿ. ಟೈಮ್ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ಇಂಡ್ಯೂಸ್ ಮಾಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇಂಡ್ಯೂಸ್ ಮಾಡೋದ್ರಿಂದ ನಮಗೆ ಇಂಡ್ಯೂಸ್ಡ್ ಕರೆಂಟ್ ಬರುತ್ತೆ, ಆ ಮೀನಿಂಗಲ್ಲಿ ಹೇಳ್ತಾರೆ ನೋಡಿ. ನೆಕ್ಸ್ಟ್, ಅಟ್ ದ ಸ್ಪೀಡ್ ಆಫ್ ಕಂಡಕ್ಟಿಂಗ್ ರಾಡ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸಸ್ ದ ಮೋಷನಲ್ EMF ಅಕ್ರಾಸ್ ಇಟ್ ಆಸ್ ದ ಸ್ಪೀಡ್ ಕಂಡಕ್ಟಿಂಗ್ ಮೂವಿಂಗ್ ರಾಡ್ ಡಿಕ್ರೀಸಸ್ ಅಂತೆ. ಸ್ಪೀಡ್ ಕಡಿಮೆ ಆಯ್ತಂದರೆ ಮೋಷನಲ್ EMF ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಡೆಫಿನೆಟ್ಲಿ ಇದಕ್ಕೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು? ಸೆಕೆಂಡ್ ಒನ್ಗೆ ಯೂಸ್ ದ ಫಾರ್ಮುಲಾ BLV ಸೈನ್ ಥೀಟಾ. ಮೋಷನಲ್ EMF ಫಾರ್ಮುಲಾ. ವೆಲಾಸಿಟಿ ಕಡಿಮೆ ಆಯ್ತಂದರೆ ಮೋಷನಲ್ EMF ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆಪ್ಷನ್ ಈಸ್ ಡಿಕ್ರೀಸಸ್. ಇದು ನೆಕ್ಸ್ಟ್ ಸೆಕೆಂಡ್ ಒನ್ಗೆ. ನೆಕ್ಸ್ಟ್ ಥರ್ಡ್ ಒನ್, ಇಫ್ ದ ಕರೆಂಟ್ ಥ್ರೂ ದ ಕಾಯಿಲ್ ಇನ್ಕ್ರೀಸಸ್ ದೆನ್ ದ ಸೆಲ್ಫ್ ಇಂಡಕ್ಟೆನ್ಸ್. ಕರೆಂಟ್ ಥ್ರೂ ದ ಕಾಯಿಲ್ ಚೇಂಜ್ ಮಾಡಿದರೆ ಸೆಲ್ಫ್ ಇಂಡಕ್ಟೆನ್ಸ್ ಏನಾಗುತ್ತೆ? ಅದಕ್ಕೆ ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ಮುಲಾ ತಗೊಳ್ಳಿ, μ0 N2 A × L. ನೋಡಿರಿ, ಇಲ್ಲಿ ಕರೆಂಟ್ ಫ್ಯಾಕ್ಟ್ರಿ ಇಲ್ಲ. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್
ಕರೆಂಟ್. ಹಾಗಾಗಿ ನೀವು ಕರೆಂಟ್ನ ಚೇಂಜ್ ಮಾಡಿದರೂ ಕೂಡ ಸೆಲ್ಫ್ ಇಂಡಕ್ಟೆನ್ಸ್ ಏನು ಚೇಂಜ್ ಆಗಲ್ಲ. ಸೊ ರಿಮೈನ್ಸ್ ದ ಸೇಮ್. ಸೊ ಇದು ಆಪ್ಷನ್ ಯಾವುದಕ್ಕೆ? ಮೂರನೇದಕ್ಕೆ. ನೆಕ್ಸ್ಟ್, ವೆನ್ ದ ಐರನ್ ರಾಡ್ ಈಸ್ ಇನ್ಸರ್ಟೆಡ್ ಇನ್ ದ ಕಾಯಿಲ್, ಸೆಲ್ಫ್ ಇಂಡಕ್ಟೆನ್ಸ್. ನೋಡಿರಿ, ಇಲ್ಲೂ ಅಷ್ಟೇ ಸೇಮ್ ಇದೇ ಫಾರ್ಮುಲಾ ತೊಗೊಳ್ಬೇಕು. ಈ ಫಾರ್ಮುಲಾದಲ್ಲಿ ಸೆಲ್ಫ್ ಇಂಡಕ್ಟೆನ್ಸ್ ಡಿಪೆಂಡ್ಸ್ ಆನ್ ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ ಇಂಟು ಎಲ್. ಇದು ಏರಿದ್ದಾಗ ನೀವೇನಾದ್ರು ಬೇರೆ ಮೆಟೀರಿಯಲ್ನ ಇನ್ಸರ್ಟ್ ಮಾಡಿದರೆ ಅವಾಗ ಏನಾಗುತ್ತೆ? ಇಟ್ ವಿಲ್ ಬಿಕಮ್ ಮ್ಯೂ ಆರ್. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಮ್ಯೂ ಆರ್ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಐರನ್ ರಾಡ್ನ ಇನ್ಸರ್ಟ್ ಮಾಡೋದಾದ್ರೆ ಮ್ಯೂ ಆರ್ ಜಾಸ್ತಿ ಇರುತ್ತೆ, ಹಾಗಾಗಿ ಸೆಲ್ಫ್ ಇಂಡಕ್ಟೆನ್ಸ್ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆನ್ಸರ್ ಈಸ್ ಇನ್ಕ್ರೀಸಸ್. ನೆಕ್ಸ್ಟ್, ಎ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಸ್ಟೋರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್. ವೆರಿ ಸಿಂಪಲ್ ಕ್ವಶನ್. ಸೊ ಕಾಮನ್ ಕ್ವಶನ್. ಯಾವಾಗಲೂ ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್ ಈಸ್ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಆನ್ಸರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿದೆ ನೋಡಿ, ಫಿಫ್ತ್ ಒನ್ಗೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಏನಪ್ಪ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ನ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಇದೇ ಚಾಪ್ಟರ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ 2 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.